ಆಮೇಲೆ ಬರೆದು ಕೊಡಿಸ್ತೀನಿ. ಎಲ್ಲಿ ಕೈ ಕೊಡಮ್ಮ. ಡಾಕ್ಟರ್ ರೀ ಒಮ್ಮೆ ಮೈಯಾಗ ನೋಡಾಕಿದ್ರಿ ತಂಡಿಗೆ ಮೈಯಾಗ ನಡಕ್ ಬರ್ತಿದ್ರಿ. ಏನ್ ಪೇಷಂಟ್ ಕಂಡು ಬಿಡ್ಲು ಮಾರಯ್ಯ. ಯಾ ಇಂಜೆಕ್ಷನ್ ಕೊಡ್ಲಿ? ಅಲ್ಲಮ್ಮ, ಈಗ ನಿನಗೆ ಥಂಡಿ ಕಡಿಮೆ ಆಗ್ಬೇಕೋ ಇಲ್ಲ ಹೆಚ್ಚಾಗಬೇಕೋ? ಕಡಿಮೆ ಆಗ್ಬೇಕ್ರಿ. ಕಡಿಮೆ ಆಗ್ಬೇಕಲ್ಲ, ಬರೋಬ್ಬರಿ ಒಂದ್ ಹೊತ್ತು ಇಂಜೆಕ್ಷನ್ ಕೊಟ್ಟನಲ್ಲಿ ಎದ್ರು ಬರ್ಬೇಕು ಮೇಲೆ. ನಾವು ಏನ್ ಚೂಪ್ ಐತ್ರಿ ಸೂಜಿ, ಚೂಪ್ ಚಾಕು ಇದ್ದಂಗ ಐತಿ. ಕಚ್ಚಾ 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 ಚುಚ್ಚು ಬಿಡ್ತೀನಿ. ಒಂದ್ ಇಂಜೆಕ್ಷನ್ ಕೊಡ್ತೀನಮ್ಮ. ಆದ್ರ ಅವನು ಹಾಗೆ ಬಿಟ್ಟಲ್ಲ ಇದು. ಇದನ್ನ ತುಂಬಿದ್ರ ಹಾಕ್ಬಿಡ್ಲೇನು ಒಂದು ಬೇಡ. ಇನ್ನೂ ಐತ್ ನೋಡ್ರಿ, ಇನ್ನೂ ಐತ್ರಿ, ಇನ್ನೂ ಇಬ್ರಿಗೆ ಮಾಡ್ಬೋದು ಇದ್ರ ಇಂಜೆಕ್ಷನ್. ಮೇಡಮ್ ರೀ ಎಲ್ಲಾ ಬಾಟ್ಲಿ ನೋಡಿದ್ರೆ ಯಾವ್ದು ಕೊಡ್ತೀರಿ ಯಾರಿಗ ಗೊತ್ತ? ಇಲ್ಲ ನಾನ್ ನೋಡ್ರಿ ನನ್ ಕಡೆ ಇಂಜೆಕ್ಷನ್ ತಗೊಂಡ್ ನೋಡ್ರಿ ಎಲ್ಲಾ ಖಾಲಿ ಮಾಡ್ಕೊಂಡು ಹೋಗಾರ. ಅದು ಖಾಲಿ ಆಗೈತಿ, ಇದಕ್ಕ ಎಲ್ಲಾ ಹುಡುಕಿದ್ರಿ ಯಾವ್ದಾರ ಕೊಟ್ಟಿಗಿಟ್ರಿ? ಹಳ್ಳಿನ ಇಲ್ಲೆಲ್ಲೋ ಖಾಲಿ ಆಗ್ಬಿಟ್ಟೈತಿ. ಈ ನಮ್ಮ ಕಂಪೌಂಡ್ ಎಲ್ಲಿ ಹೋಗಾರ ಬರ್ಲಿ ಅವನು ಇವತ್ತು ಅವಂಗೊಂದು ಬ್ಯಾರೆ ಗುಳಿಗೆ ಕೊಡ್ತಾನೆ. ನಿಮ್ದು ಇದನ್ನ ತೆಗೀರಿ, ಸರಿಸಿರ್ಲಿ. ಏನ್ ಬ್ಯಾಡ್ರಿ, ನಂಗೆ ಒಂದು ಗುಳಿಗೆ ಕೊಟ್ಬಿಡ್ರಿ. ಅಲ್ಲಮ್ಮ, ನನ್ ಕಡೆ ಒಂದ್ ಇಂಜೆಕ್ಷನ್ ಇಂಜೆಕ್ಷನ್ ಮೊದ್ಲು ಆಗೋದಿಲ್ರಿ ನಮಗ. ಇಂಜೆಕ್ಷನ್ ಎಷ್ಟು ಹೊತ್ತ ಇದೆ? ಒಂದೇ ಒಂದು ಗುಳಿಗೆ ಕೊಡ್ರಿ. ಹಿಂಗನ್ರಿ? ಮೈಯಾಗ ಬೆವ್ರು ಬಂದು ಕಡಿಮೆ ಆಗಿರೋ ಚಳಿ ಜ್ವರ. ಈಗ ಮೊದ್ಲ ಥಂಡಿ ಬರತದ, ಆಮೇಲೆ ಬೆವ್ರು ಬಂದ್ ಜ್ವರ ಬರ್ಬೇಕು, ಹೌದಲ್ಲ? ಮೈಯಾಗ ಬೆವ್ರು ಬಂದ್ ಜ್ವರ ಇದ್ದಿದ್ದನ್ನು ಥಂಡಿ ಬರ್ತೈತಲ್ಲ ಎಲ್ಲ ಕೂಡ ಹೋಗ್ಬೇಕು. ನೀವು ಡಾಕ್ಟರ್ ಹುಚ್ಚಿಡ್ಸೋದ್ರಪ್ಪ ಈಕಿ ಪೇಷಂಟ್. ಏನನ್ ಕೊಡ್ಬೇಕಪ್ಪ? ಇದು ಲೋಪರ್ ಗುಳಿಗೆ ಕೊಡ್ತೀನಿ ತಡ್ರಿ ಒಂದು. ಇಲ್ಲ ಅದನ್ನ ಇರೋ ಖಾಲಿಯಾಗ ಇನ್ನು ಗುಳಿಗೆ ಗಾಡಿ ಲೋಡ್ ಬಂದಿಲ್ ಕಾಣಿಸ್ತಿ. ತಗೋರಿ, ಇದೊಂದು ಗುಳಿಗೆ ಬಾಯಾಗ ಹೊಕ್ಕೊಂಡೆ ತಗೋರಿ. ಗಟ 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 ನೀರ್ ಕುಡೋದು ಖಾಸ ಹೊಳ್ಳಿ ನೋಡ್ದಂಗ ಹೋಗ್ರಿ. ನಮ್ ದವಾಖಾನೆ ಸ್ಪೆಷಾಲಿಟಿ ಏನ್ರಿ ಅಂದ್ರೆ ಗುಳಿಗೆ ಕೊಟ್ಮೇಲೆ ನೀರ್ ಕೊಡಾರ ನಾವು ಕಂಪಲ್ಸರಿ. ಸ್ವಲ್ಪ ಅನ್ಸಾಕತ್ತೈತೇನಮ್ಮ? ಈಗ ಹೊಟ್ಟೆ ಹೋಗಾತೈತ್ರಿ, ಅವಾಗ ಹೇಳ್ತೇನ್ರಿ. ಹೊಟ್ಟೆ ಹೋಗಾಕತ್ತೈತಿ ಗುಳಿಗೆ ಅದಿಲ್ಲ? ಯಪ್ಪ ಎಲ್ಲಿ ಜಲ್ ಅಂದಿತ್ರಿ ನಾನು. ಎಂತೆಂತ ಪೇಷಂಟ್ ಬರ್ತಾರ್ರಿ, ಹುಚ್ಚು ಬಿಟ್ಟು ಹಾಕೋತ ಒಂದ್ಸಲ ನಮ್ಗೆ. ನಾವು ಬರ್ತೇನೆ ಡಾಕ್ಟರ್, ಮತ್ತೆ ಇಂಜೆಕ್ಷನ್ ಕೊಡಾಕ್ ಹೋದ್ರು ಒಳ್ಳೆ ಅಂತಾರ, ಗುಳಿಗೆ ಕೊಡಾಕ್ ಹೋದ್ರು ಬ್ಯಾಡ ಅಂತಾರ. ನಾವ್ MBBS ಕಲ್ತಿದ್ದಕ್ಕೂ ಸಾಕು ಒಂದೊಂದ್ಸಲ ಕೋಟ್ ಜಾಡಿ ಹಾಕೊಂಡ್ ಮನೆಗೆ ಹೋಗ್ಬಿಡ್ಲೇನೋ, ದವಾಖಾನೆ ಬಂದ್ ಮಾಡ್ಕೊಂಡ್ ಅನ್ಸ. ಅಮ್ಮರ, ಬೆಳಗ್ಗೆ ಟಿಫಿನ್ ಏನ್ ತಿಂದಿರಿ ಇವತ್ತ? ಏನು ತಿಂದಿಲ್ರಿ, ತಿಂದ್ ಕೂಡ್ಲೇನ ಹೋಗೇ ಬಿಡುದ. ಎಲ್ಲಿಗೆ? ಸಂಡಾಸಕ್ರಿ. ತೊಳೆದ ಕೈ ಆರ್ದಂಗ ಹೊಂಟೇನ್ರಿ. ಅಂದ್ರೆ ಕೈಕಾಲ್ ಬಹಳ ಸೋತಿರ್ಬೇಕು ನೀವು. ಕೈಕಾಲ್ ಸೋತು ಬಂದ್ ಇಷ್ಟಿಷ್ಟು ನಡ್ಕೊಂಡ್ ಬರೋದ್ರಾಗ ಸಾಕಾಗಿತ್ರಿ. ನಾವ್ ಫಂಕ್ಷನ್ ಹೋಗಾಕ್ ರೆಡಿ ಆಗೇನ್ರಿ. ಏನ್ ಮಾಡ್ತೀರಿ ಎಲ್ಲ ನೋಡ್ರಿ ಇಲ್ಲಿ. ಈಗ ದವಾಖಾನೆ ಹೋದಾಗ ನನ್ ನಂಬವಲ್ರ. ಹಂಗ ಕೊಡ ತಗೊಂಡು ತಿಂಡಿ ತಗೊಂಡು ಉಳಿಸ್ತಂಗ ಆಗತೈತಿ. ಕೊಡ ತಗೊಂಡ್ ಉಚ್ಕೊಂಡಂಗ ಆಗತೈತ್ರಿ. ಕೊಡ ಉಚ್ಕೊಳತೈತಿ, ನೀವ್ ಉಚ್ಕೊಳಕತ್ತೀರಿ? ನಾವ ಕೊಡದಂಗ ಉಚ್ಕೊಳ್ತೇವ್ರಿ. ಚಿ ಇಂತ ಪೇಷಂಟ್ ಬರ್ತಾವ್ರಿ ಮಳೆಗಾಲದಾಗ. ನನ್ ಕಡೆ ಬರೀ ಹಂಗ್ ಹೊಂಟೇನ್ರಿ, ಹಿಂಗ್ ಹೊಂಟೇನ್ರಿ. ರಾತ್ರಿ 4 ಸಲ ಹೊಂಟೇನ್ರಿ, ಹಗ್ಲಿ 20 ಸಲ ಹೊಂಟೇನ್ರಿ. ಫಂಕ್ಷನ್ ಹಂಗ ಹೋಗಿದ್ದಾರಿ, ಮನ್ಯಾಗ ಹಿಂಗ್ರಿ. ಮನ್ಯಾಗ ನೀರ್ ಇಲ್ರಿ, ಬರತಂಕ ಸಿಂಟೆಕ್ಸ್ ಖಾಲಿ ಆಗೈತ್ರಿ, ಕರೆಂಟ್ ಒಂದ್ ಹೋಗ್ಬಿಟ್ಟಾವ್ರಿ. ಏನ್ ಮಾಡ್ತೀರಿ? ನೆಲ ಬಿಟ್ಟು ಎದ್ದಿಲ್ರಿ ಅಂತ ಹೇಳಾಕತ್ತಾರ ನನಗ. ದೀಪಾವಳಿ ಆಗೋ ಮಟನು ಮಳಿ ನಿಲ್ಲಂಗಿಲ್ಲ, ಇವ್ರು ಸಂಡಾಸು ನಿಲ್ಲಂಗಿಲ್ಲ ನೋಡ್ರಿ. ಹಿಂಗಾಗ್ಬಿಟ್ಟೈತ್ರಿ. ಏನ ಅಂದ್ರು ನಮಗೂ ಒಳ್ಳೆ ಕಲೆಕ್ಷನ್ ಆಗತ್ತೆ. ಬರ್ರಿ ನೆಕ್ಸ್ಟ್. ತಡ್ರಮ್ಮ, ನಿಮ್ ಗುಳಿಗೆ ಕೊಡ್ತೇನೆ. ಕೊಡ್ರಿ. ಏನೋ ನಿಲ್ಲಂಗಿಲ್ಲ ಸಂಡಾಸ ಏನೋ ಅನ್ನತ್ತಿದ್ರಲ್ರಿ ಈಗ. ಇಲ್ಲಮ್ಮ, ನನ್ ಕಡೆ ಒಂದ್ ಗುಳಿಗೆ ತಗೊಂಡ್ರಿ ಅಂದ್ರ ಮನುಷ್ಯರು ನಿಂತ ಹೊಕ್ಕಾರ್ರಿ ಜಗದ್ ಮೇಲೆ. ಇನ್ನ ಸಂಡಾಸ್ ನಿಲ್ರಿ ಅಂತ ಮಾತು. ಅಯ್ಯೋ ಡಾಕ್ಟರ್ ಬಂದ್ ಕುಂತಾರಲ್ಲ, ಯಪ್ಪ ಏನ್ ಬೈತಾರೋ ಏನ್ ಕತ್ತಿನೋ ಅಂತ ಕಡೆ. ಛೇ ಈ ಮಳೆಗಾಲ ಒಂದ್ ಲೇಟ್ ಆಗ್ಬಿಡ್ತಿ, ಡ್ಯೂಟಿ ಟೈಮ್ನಾಗ ಲೇಟ್ ಆಗೈತೆ. ಕಂಪೌಂಡ್ರೆ, ಎಲ್ಲಿ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಐತೇನೋ? ಅಲ್ಲೋ ಟೈಮ್ ನೋಡಿಲ್ದ ಎಷ್ಟಾಯ್ತು? 11:45 ಆಯ್ತು. ಅಲ್ಲ ಕಣೋ, ಹಾಸ್ಪಿಟ್ಲಿಗೆ ಬೇಗ ಬಂದು ಸ್ವಲ್ಪ ಟೇಬಲ್ ಎಲ್ಲ ಡಾಕ್ಟರ್ ಬರೋದಕ್ಕಿಂತ ಮುಂಚೆ ನೀಟಾಗಿ ಮಾಡಿ, ದವಾಖಾನೆ ಒಳಗ ಟ್ಯಾಬ್ಲೆಟ್ಸ್ ಖಾಲಿ ಆಗಿದ್ರೆ ಆ ಗುಳಿಗೆ ಕೊಡ್ತಾನಲ್ಲ ಅವಂಗರ ಫೋನ್ ಮಾಡಿ ಲೋಡ್ ಬರಕ್ ಹೇಳಿದೆ, ಅದು ಇಲ್ಲ.
ಅದು ನಾವ್ ಬಂದು 2-3 ಪೇಷಂಟ್ ಅಟೆಂಡ್ ಮಾಡಿದ್ಮೇಲೆ ಈಗ ಬರಾಕತ್ತೀವಿ. ಇಲ್ರಿ ಡಾಕ್ಟ್ರೆ ನಾ ಜಲ್ದಿನೇ ಬರೋದಿಲ್ಪ ನಮ್ಮ ಅಮ್ಮರಿಗ್ರಿ ಸಂಡಾಸ್ ಒಂದ್ ಹಾಕ್ಬಿಟ್ಟಿದ್ರಿ ಡಾಕ್ಟ್ರೆ ಓಡ್ಕೊಂತ ಹೋಗಿ ಪರ್ಮಿಸ್ಕೊಂಡ್ರಿ ಹೋಗಿ ಅಲ್ಲಿಂದ ಮತ್ತೆ ಓಡ್ಕೊಂತ ಗುಳಿಗೆ ತಗೊಂಬಂದ್ರಿ ನಮ್ಮ ಅಮ್ಮ ಕೊಟ್ರಿ ಇಷ್ಟದ್ ಬರಾಕ್ ಇಷ್ಟದ್ ಆತ್ ನೋಡ್ರಿ ಮೇಡಮ್ ಅವ್ರ ಮಳಿ ಒಂದ್ ಬರೋದಿತ್ರಿ ಹಂಗಾಗಿ ಲೇಟ್ ಆತ್ರಿ ಡಾಕ್ಟ್ರ ನಾವಿಂದ ಲೇಟ್ ಆಗಿ ಬರಲ್ರಿ ಡಾಕ್ಟ್ರ ಜಲ್ದಿ ಬರ್ತೀನಿ. ಹೌದಾ ಸರಿ, ಒಂದ್ಸರಿ ಎಕ್ಸ್ಕ್ಯೂಸ್ ಕೊಡ್ತೀನಿ, ಪದೇ ಪದೇ ಹಿಂಗ್ ಮಾಡ್ಬೇಡ. ಇಲ್ರಿ ಡಾಕ್ಟ್ರ ಸುಮಿಸ್ಬಿಡ್ರಿ. ಹಾ ಸರಿ, ಅಲ್ಲಿ ನೆಕ್ಸ್ಟ್ ಪೇಷಂಟ್ ಯಾರು ಒಳಗ್ ಕಳ್ಸು. ಹ್ಞೂನ್ರಿ. ಅಮ್ಮ 10 ಸಂಡಾಸ್ ಗುಳಿಗೆ ಬರ್ತಾನೆ ದಿನ ಒಂದೊಂದ್ ತಗೋ. ನಿನಗೆ ಜ್ವರದಾಗ ಸಂಡಾಸ್ ಬಿಡುದಿಲ್ಲ. ಜನವದಾಗ ಬರುದಿಲ್ರಿ? ಹಾ ಅಲ್ರಿ ಮತ್ತ ಈಗ ಕಡಿಮೆ ಆಗಿ ಮತ್ತ ದಿನ ಹೋಗ್ಬಾರ್ದ್ರಿ? ಅದು ಕರೆಕ್ಟ್ ಆಕೈತಿ, ಡೈಜೆಷನ್ ಕರೆಕ್ಟ್ ಆಕೈತಿ. ಅಂದ್ರೆ ಹಿಂಗ ನೀರ್ ಉಳಿಸ್ದಂಗ ಆಕೈತಿ ಅಂದಲ್ಲ, ಅದು ಸ್ವಲ್ಪ ಹಂತವಾಗಿ ಸ್ಟೆಪ್ ಸ್ಟೆಪ್ ಬರಾಕ್ ಶುರು ಮಾಡ್ತೈತಿ. ಈ 10 ಗುಳಿಗೆ ತಗೋನೆ ಕಡಿಮೆ ಆಗ್ಬಿಡ್ತೈತಿ. ಇನ್ನೊಂದ ಇವು ಬರ್ದು ಕೊಡ್ರಿ. ಇಲ್ಲ ಪಿತ್ ಬಾಳ ಆಕೈತ್ರಿ. ಅಂದ್ರೆ ನೀವ್ ಏನ್ ತಿಂದ್ರ ಅದಲ್ಲೇ ಕುಂದಿರ್ತೈತಿ. ಇಲ್ಲೇ ಕುಂದು ತಲಿ ತಿರೋದ್ರಂಗ ಆಕೈತಿ, ಪಿತ್ ಆಕೈತ್ರಿ. ಚಾ ಕುಡಿಬೇಡ್ರಿ. ಕಂಪೌಂಡ್ರ ನಿಧಾನ ಕೊಡೋ, ನಮ್ ಕಿವಿ ಕೇಳ್ಸುತ್ತೆ. ಏನ್ ಕಂಪೌಂಡ್ರ್ ಕುಡಿದ್ ನೋಡ್ತಾ ಹೇಳ್ರಿ ಡಾಕ್ಟ್ರ. ಅಲ್ಲ ಕಣ, ಅದೇ ಹಳೆ ಸ್ಟಾಕ್ ಐತ್ಲಾ, ಹಾ ಹೌದ್ರಿ ಹೌದ್ರಿ, ಪಿತ್ತದು ಹಸಿರು ಗುಳಿಗೆ. ಹಾ ಅದಲ್ರಿ ಮೇಡಮ್ಗ ಒಂದ್ 4 ಗುಳಿಗೆ ಕೊಟ್ಟು ಕಳಿಸ್ಬಿಡು. ಹಳೆ ಗುಡೋನ್ ಅದ್ರಿ ಮೇಡಮ್ ಅವನ ಕೊಟ್ಬಿಡಿ ಲಾಭ ಆಗತ್ತ. ಹಂಗ ಸ್ಟಾಕ್ ಇದ್ದಿದ್ದು ಏನ್ ಮಾಡ್ತೀರಿ ಅವನ್ನ ಕಳಿಸ್ಬಿಡ್ರಿ. ಅದನ್ನೇ ನಾನು ಹೇಳಾಕತ್ತಿದ್ದೆ. ಹ್ಞೂನ್ರಿ. ಹೆಂಗೋ ಆ ಸ್ಟಾಕ್ ಖಾಲಿ ಆಗಿ ಮತ್ತೆ ಬೇರೆ ತರ್ಸನ್ ಅಂತ ಈಗ ಕಳಿಸ್ಬಿಡು. ಒಂದ್ 4 ಗುಳಿಗೆ ತುಂಬಾ ತೊಂಬರ್ಲೇನ್ರಿ? ಆಯ್ತು ತೊಂಬರ್ತೀನಿ. ಅದೇ ಇಲ್ಲಿ ಸ್ಟಾಕ್ ಖಾಲಿ ಆಗೈತ್ರಿ, ತರ ಕಳ್ಸಿನ್ ತಡ್ರಿ 1 ನಿಮಿಷ. ಅಂದ್ರೆ ನೀವ ಕೊಡ್ತೀರಿ ಗುಳಿಗೆ ಮೇಡಮ್? ಇಲ್ಲ ಅಂದ್ರೆ ಇಲ್ಲಿ ಆ ದವಾಖಾನೆ ಒಳಗೆ ಖಾಲಿ ಆಗ್ಯಾವ್ರಿ. ಆಕ್ಚುಲಿ ದವಾಖಾನೆ ನಮ್ದು ಇರೋದಲ್ಲೇ ಮೂಲಿಗೆ, ಕಮಲಾಪುರ ಮೂಲಿಗೆ. ಈ ಮಳಿ ಹತ್ತಿದ್ದಕ್ಕ ನಾವು ದವಾಖಾನೆ ತೆಗ್ದಿಲ್ರಿ, ಇಲ್ಲೇ ಮನೆ ಒಳಗೆ ಪೇಷಂಟ್ ಬರಾಕತ್ತಾವ, ಇಲ್ಲೇ ತೋರ್ಸ್ ಕಳ್ಸಿ ಬಿಡಾಕತ್ತೀನಿ ನಾನು. ಹೌದ್ರಿ, ಮತ್ತೆ ಈ ಸಂಡಾಸದು ಬರ್ದ್ ಕೊಟ್ರಿ, ಅವು ನಿಮ್ ಕಡೆ ಇದ್ರ ಕೊಟ್ಟು ಬಿಡ್ರಿ. ಈ ನೋಡ್ರಿಪ್ಪ, ನಾವು ಗುಳಿಗೆ ಕೊಡಾಕ ಒಂಥರ ಫೇಮಸ್ ಅದೇವ್ರಿ ಡಾಕ್ಟರ್ ಆಗಿ. ಸೊ ಅದಕ್ಕ ಸಂಡಾಸಿದ್ವು ಆತ್, ಹೊಟ್ಟೆ ಹಸಿವು ಆತ್, ಪಿತ್ತ ಆಗಿದ್ವು ಆತ್, ರಗತ್ ಹೆಚ್ಚಿಗೆ ಆಗೋಬೇಕು, ರಗತ್ ಕಡಿಮೆ ಆಗೋಬೇಕು, ತೆಳ್ಳಗಾಗೋಬೇಕು, ದಪ್ಪ ಆಗೋಬೇಕು, ಮತ್ತೆ ಯಾವ್ ಬೇಕ್ರಿಪ್ಪ? ಮಕ್ಳಾಕ ಗುಳಿಗೆ ಬೇಕು, ಮತ್ತೆದ್ರಿ ಕೈಕಾಲಾರ ಗುಳಿಗೆ ಬೇಕು, ತೆಲ್ಲುವಿನ ಗುಳಿಗೆ ಬೇಕು, ಜ್ವರದ ಗುಳಿಗೆ ಬೇಕು. ಇಷ್ಟೆಲ್ಲ ಗುಳಿಗೆ ಕಂಡಿಡ್ದೀನ್ರಿ ನಾನು. ಗ್ರೇಟ್ ಡಾಕ್ಟರ್ ಅಲ್ರಿ ನಾನು. ಮತ್ತೆ 1 ನಿಮಿಷ ತಡ್ರಿ, ಹಂಗಾರ ಅವನು ಒಂದಿಷ್ಟು ತರ್ಸೇ ಬಿಡ್ತೀನಿ. ಒಂದ್ ಕಾಲ್ ಮಾಡಿ ಹೇಳ್ತೇನೆ ತಡ್ರಿ ನಮ್ ಕಂಪೌಂಡ್ರಿಗೆ. ಹಲೋ ಕಂಪೌಂಡ್ರ, ಸಂಡಾಸದ ಗುಳಿಗೆ ಅದ ನೋಡಲ್ಲ ಅಬ್ರಕ್ ಚೀಲ್ದಾಗ. 2 ಬಾಕ್ಸ್ ತೊಂಬ. ಬಾಳ ಸಂಡಾಸ್ ಹತ್ತೈತಂತು, ಬಂದಾನ್ ಸುಟ್ಟು ಬರೀ ಸಂಡಾಸದ ಅನ್ನಕತ್ತಾರಪ್ಪ. ಏನ್ ತಂಬಿಗೆ ತಗೊಂಡು ಉಳಿಸ್ತಂಗ ಆಗತ್ತಂತ. ಫಂಕ್ಷನ್ ಹೋಗೋದ್ ಬಿಟ್ಟು ಬಂದಾರ, ಹೊಸ ಸೀರೆ ಇಟ್ಕೊಂಡೇನ್ರಿ, ಅದ್ರಾಗೆಲ್ಲ ಹೋದಿದಂತಂದ್ ಫಂಕ್ಷನ್ ಹೋಗಿಲ್ಲಕ್ಕಿ ಮೇಡಮ್ ಹಂಗ ಬಂದಾಳ. ಅದಕ್ಕ ಒಂದ್ ಗುಳಿಗೆ ಇತ್ತು ಕೊಟ್ ಕುಂದ್ರಶನಿ. ನೀ ಲಗುನ ಬಾ, ಮ್ಯಾಲಿನ ಬಾಕ್ಸ್ ತೊಂಬ ಅಬ್ರಕಳನ್. ಸರಿ ಲಗು ಬಾ. ಜಾರ್ ಬಿದ್ದಿ ಮಳಿ ಬರಾತೈತಿ, ಹಗರ್ ಬಾ. ಸರಿ ಓಕೆ. 1 ನಿಮಿಷ ಬರಾಕತ್ತನ್ರಿ ಮೂರು ತಗೊಂಡ್. ಈಗ ಕೇಳ್ಕೊಂಡೆ, ತೆಳಗಾಗುದು ಔಷಧ ಐತ್ರಿ ನಿಮ್ ಹತ್ರ? ಅಮ್ಮಾರ, ನಮ್ಮಂತಕ್ಕ ಬಂದು ಪೇಷಂಟ್ ಇಂತ ಟ್ರೀಟ್ಮೆಂಟ್ ಕೊಡಂಗಿಲ್ಲ ಅಂತ ಮಾತೇ ಇಲ್ಲ ನಮ್ಮಲ್ಲಿ. ಎಲ್ಲಾ ತರದ್ದು ಕೊಡ್ತೀವಿ. ಈಗ ನಾನು ದಪ್ಪಾಗೇನ್ರಿ, ಸ್ವಲ್ಪ ತೆಳ್ಳಗಾಗ್ಬೇಕ್ರಿ. ಅಮ್ಮ ನಿಮ್ಗೆ ಅನ್ನಂಗ ಎಷ್ಟು ಇರ್ಬೇಕು ತೂಕ ಎಷ್ಟು ಇರ್ಬೇಕಂತ? ತೂಕ ಈಗ 80, 82, 85 ಇರ್ಬೇಕ್ರಿ. ಸುಳ್ಳು ಮಾತಾಡ್ತೀವಿ ನಾವ್ ಮನುಷ್ಯರ್ ನೋಡಿ ತೂಕ ಅಳತಿ ಮಾಡಕ್ರಿ. ನಾನು ಡಾಕ್ಟರ್ ಎಷ್ಟೈತ್ರಿ ನೀವೇ ಹೇಳ್ರಿ. ಒಂದ್ ಕ್ವಿಂಟಲ್ ದಾಟೈತ್ರಿ ಅಮ್ಮಂದ್. ಅಷ್ಟೇನಿಲ್ರಿ. ಹೌದಾ? ಕುರ್ಚಿ ಸಾಲ ಅಂತ ನನ್ ಕಬ್ಬಣ ಕುರ್ಚಿ ಸಾಲ ಕೂತಿದೆ. ಇನ್ನು 85 ಇಲ್ರಿ 75 ಇಲ್ರಿ ಅಂತಿದ್ದಾನಗ. 85 ಆಗೈತಿ ಅಂದೆ ನನ್ನ ನಿಮ್ಗ. ಆದ್ರೂ ಹೆಣ್ಮಕ್ಳು ಭಾರಿ ಗಟ್ರಿಪ್ಪ ಅಲ್ರಿ. ಎಷ್ಟು ಕಂಪೌಂಡ್ರೆ ಬಾ ಈ ಕಡೆ. ಮೇಡಮ್ ಅವ್ರ ಬರಲಿ ಅಲ್ಲಿ ಗುಡಾನ ಹೋಗ್ಯೇನ್ರಿ, ಎಲ್ಲ ಜಾಡ್ ಗಿಡ ಧೂಳಿ ತುಂಬಿಟ್ಟವ್ರಿ. ಮತ್ತೆ ಸಂಡಾಸ ಅಂತಿರೋರ್ಗೆ ನೋಡ್ಕೊಡ್ರಿಪ್ಪ. ಜಾರ್ ಬಿದ್ದಿದ್ದಾರಂತೀನಿ, ಬಿದ್ದು ತುಂಬಾ ಚೆನ್ನಾಗಿ ಬರ್ತದ. ಕೊಟ್ಬಿಡ್ರಿ. ಅದು ಕಡಿಮೆ ತೋರಮ್ಮರ 2 ಬಾಕ್ಸ್ ಇಟ್ಕೊಡ್ರಿ. ಅಲ್ಲಿಂದ ಸಂಡಾಸಿದ್ರಿ
ಕೆಳಗಿಂದ ಜನ ಪಿತ್ ಆಗೈತಂದ್ರಲ್ಲ ಅದ್ರದ್ರಿ ಇದು ಹಂಗಾರೆ ನಿಮ್ಗೆ ಗುಳಿಗೆ ಚೀಟ್ ಬ್ಯಾಡದಿಲ್ಲ ಮತ್ ನೆಕ್ಸ್ಟ್ ಪೇಷಂಟ್ ಕೊಡ್ತೀವಿ ಈ ಫೋನ್ ಅಲ್ಲಿ ಸ್ಕ್ಯಾನರ್ ಹಾಕೈತ್ರಿ ಗಾಡಿಗೆ ಸ್ಕ್ಯಾನರ್ ಹಾಕಿದ್ ಮಾಡ್ಬೋದ್ರಿ ಎಷ್ಟ್ ಹಾಕ್ಬೇಕ್ರಿ? 515 ರೂಪಾಯಿ ಆಗೈತ್ರಿ ಅಷ್ಟ್ ತಕೊಂಡ್ರಿ? ಇಟ್ಟು ಗುಳಿಗೆ ಹುಟ್ಟತ್ ಬೇ ಕಿಮ್ಮತ್ತಿನ ಗುಳಿಗೆ ಸಂಡಾಸದು ಎಲ್ಲಿ ಸಿಗುದಿಲ್ಲ ನಮ್ ಕಡೆ ಡಾಕ್ಟರ್ ಅಂದ್ರೇನ್ರಿ ಇಡೀ ಇವ್ರಿಗೆ ಫೇಮಸ್ ಎಲ್ಲಾ ಕಡೆ ಓಣಿಯಿಂದ ನಮ್ ಡಾಕ್ಟರ್ ಕಡೆ ಬರ್ತಾರ ಚಂಡಾ ಸ್ಪೆಷಲಿಸ್ಟ್ ಅವ್ರು. ಏನ್ ಮಾಡ್ರಿ ಅವ್ರನ್ನ ಒಂದ ಕಡಿಮೆ ಆಗ್ಲಿಲ್ಲ ಐತ್ರಿ ಹಬ್ಬ ಇಬ್ಬರದು ಮಾಡ್ತೇನೆ. ಅಮ್ಮಾರ ಬಂದ್ರ ಕೇಳ್ರಿ ಇನ್ ಮುಂದ್ ಜನ್ಮದ ಸಂಡಾಸ್ ನಿಮ್ಗೆ ಜನ್ಮದಾಗ ಅಲ್ರಿ ಈಗ ಕಡಿಮೆ ಆಗ್ಬೇಕು. ನಾವ್ ನ್ಯಾಚುರಲ್ ಮೊದ್ಲು ಹೆಂಗಿದ್ವಿಲ್ಲ ಹಂಗ ಇರ್ಬೇಕು ಅಂತೇನಿ. ಒಂದ್ ದಿವ್ಸ ನೋಡ್ಕೊಂಡ್ ಬೆಳಗ್ಗೆ ಅವ್ರ ಹೋಗೋ ಟೈಮ್ಕ ಏ ಮೇಡಮ್ ನಮ್ ಮೇಡಮ್ ನಂಬ್ರಿ ನಮ್ ಡಾಕ್ಟರ್ ಅಂದ್ರೆ ಏನ್ ಕೊಡ್ರಿ ಅವ್ರ ಕೈಗುಣ ಬಾಳ ಚಲೋ ಐತ್ರಿ. ನೋಡ್ರಿ ಹಾಗಾಗಿ ಕೇಳ್ಬೇಡ್ರಿ ನೀವು. ನೋಡ್ರಿ ಗುಳ್ಗಿ ತಗೋತೇವೆ ನೋಡ್ರಿ. ಆಗ್ಲಿಲ್ಲ ಅಂದ್ರ ನೋಡ್ರಿ. ಏನ್ ಮಾಡ್ತೇವಿ ನೋಡ್ರಿ. ಏ ನೋಡ್ರಿ ಅಂತ ತೋರಿ ಮೇಡಮ್. ನಿಮ್ಗೆ ಏನ್ ಡೌಟ್ ಬಂದ್ ಯಾಕೊಂಡ್ ಹೋಗ್ರಿ ನಮ್ ಕಂಪ್ಯೂಟರ್ ಖಾಲಿ ಇರ್ತಾನ ಹೋಗ್ ಬರೋ ಕಂಪೌಂಡರ್ ಯಾಕೆ ಹೋಗ್ರಿ ಇವನು ಡಾಕ್ಟರ್ ಅಲ್ಲೇ ಕಂಪೌಂಡರ್ ಅಷ್ಟ ಅಲ್ರಿ ಮತ್ತ್ patient ಬರ್ತಾವು. ಆಯ್ತು ತೋರಿ ಡಾಕ್ಟ್ರ ಸರಿ ಮಾ ಹೋಗ್ ಬರ್ರಿ ಚೆನ್ನಾಗ್ ಮಾಡಿ ಹೋಗ್ರಿ. ಅಲ್ಲೇ ನೋಡ್ರಿ ಮತ್ತ್ ಹಂಗ ಹೋಗಿರಿ ಅಲ್ಲತ್ತ ಮಾಡಿದ್ರಲ್ಲ ಸ್ಕ್ಯಾನರ್ ಬಂತಲ್ಲ ಬಂದಿದ್ರಿ ಕರೆಕ್ಟ್ ಬಂದಿಲ್ರಿ ರೊಕ್ಕ. ಬಂದೈತ್ 515 ಹಾ ನೆಕ್ಸ್ಟ್ ಪೇಷಂಟ್ ಬಾದದ್ರಿ ಹೊಟ್ಟಿ ಹೊಡ್ಕೊಂಡು ನಿಂತ್ಬಿಟ್ರನ್ರಿ ಅವ. ಅದು ಪೇಷಂಟ್ ಅದು ಸಂಡಾಸದ್ದನ